ತಾಯಿ ಜೊತೆ ಅನ್ಯ ಪುರುಷನೊಬ್ಬ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಆ ತಾಯಿಯ ಮಗ ದ್ವೇಷವನ್ನೇ ಇಟ್ಟುಕೊಂಡು ಆತನನ್ನು ಹುಡುಕಿ ಇರಿದು ಕೊಂದು ಹಾಕಿದ್ದಾನೆ. ತಾಯಿ ಜೊತೆ ಅಕ್ರಮ ಸಂಬಂಧ ಅಟ್ಟಾಡಿಸಿ ಇರಿದು ಕೊಂದ ಮಗ. ತಾಯಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡವನನ್ನ ಕೊಂದು ಅದಾದ ನಂತರ ಆ ಶವದ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡವನಂತೆ. 10 ವರ್ಷ ಕಾದು ಕೂತು ದ್ವೇಷ ತೀರಿಸಿಕೊಂಡ ಆರೋಪಿ. ತಾಯಿ ಜೊತೆ ಓಡಿ ಹೋದವನ ಬರ್ಬರ ಹತ್ಯೆ. ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ನಡೆದಿರುವಂತಹ ಬ್ರೂಟಲ್ ಮರ್ಡರ್. ಬಸಡೋಣಿ ಗ್ರಾಮದ ಬಸಪ್ಪ ಹೊಸಮನಿ 51 ವರ್ಷದ ಮೃತ ಅಥವಾ ಕೊಲೆಯಾದ ವ್ಯಕ್ತಿ. ತಾಯಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಕ್ಕೆ 10 ವರ್ಷಗಳ ಕಾಲ ಕಾದು ಕೂತಿದ್ದಂತೆ. ಕೊಲೆಗೈದ ಆರೋಪಿ ಈರಯ್ಯ ಮಠಪತಿ ಅನ್ನೋ ವ್ಯಕ್ತಿ ಕೊಲೆ ಮಾಡಿ ತಾನೇ ಪೊಲೀಸರಿಗೆ ಮಾಹಿತಿ ನೀಡಿದ ಈರಯ್ಯ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ತಾಯಿ ಜೊತೆ ಒಬ್ಬ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಅನ್ನೋದು ಮಗನಿಗೆ ಗೊತ್ತಿರುತ್ತೆ. ಆ ವ್ಯಕ್ತಿಯನ್ನ 10 ವರ್ಷದವರೆಗೂ ಕಾದಿದ್ದಾನೆ. ಈತನ ತಾಯಿ ಆತನ ಜೊತೆ ದೂರ ಓಡ್ ಹೋಗಿ ಸಂಸಾರ ಮಾಡ್ತಿದ್ರಂತೆ. ನನ್ನ ತಾಯಿಯನ್ನ ಪುಸಲಾಯಿಸ್ಕೊಂಡು ಕರ್ಕೊಂಡು ಹೋಗಿದ್ದೀರಾ ಅನ್ನೋ ಆರೋಪ ಮಗನದಿತ್ತು. ಹಾಗಾಗಿ ಆ ದ್ವೇಷವನ್ನು ಮನಸ್ಸಲ್ಲೇ ಇಟ್ಕೊಂಡು ಪ್ರತೀಕಾರದ ಹಪಹಪಿಯಲ್ಲಿ ಬದುಕ್ತಿದ್ದ ಮಗ ಅವಕಾಶವನ್ನು ಕಾಯ್ತಾ ಇದ್ದ. ಆತನನ್ನು ಹುಡುಕಾಡಿ ಇರಿದು ಕೊಂದು ಈತನ ದ್ವೇಷದ ತೀವ್ರತೆ ಎಷ್ಟಿತ್ತು ಅಂದರೆ ಆ ಹೆಣದ ಮೇಲೆ ನಿಂತ್ಕೊಂಡು ನಾಟ್ಯವಾಡಿದ್ದಾನೆ. ಗಹಗಹಿಸಿ ನಕ್ಕಿದ್ದಾನೆ. ನನ್ನ ತಾಯಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡವನನ್ನು ಕೊಂದು ಹಾಕಿದ್ದೀನಿ ಅಂಥೇಳಿ ಆ ದ್ವೇಷದ ಕಿಚ್ಚನ್ನು ಹೊರಹಾಕಿದ್ದಾನೆ. ಅತ್ಯಂತ ಭೀಕರವಾದ ಮರ್ಡರ್ ಅದು. ಕೊಂದು ಶವದ ಮೇಲೆ ನಿಂತು ನಾಟ್ಯವಾಡಿದ ಮಗ, 10 ವರ್ಷ ಕಾದು ಕೂತು ದ್ವೇಷ ತೀರಿಸಿಕೊಂಡ ಆರೋಪಿ, ತಾಯಿ ಜೊತೆ ಓಡಿ ಹೋದವನ ಬರ್ಬರ ಹತ್ಯೆ. ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ನಡೆದಿರುವಂತಹ ಭೀಕರ ಘಟನೆ. ಬಸಡೋಣಿ ಗ್ರಾಮದ ಬಸಪ್ಪ ಹೊಸಮನಿ 51 ವರ್ಷದ ವ್ಯಕ್ತಿ, ಮೃತ ವ್ಯಕ್ತಿ ಅಂದರೆ ಕೊಲೆಯಾದವನು. ತಾಯಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಕ್ಕೆ 10 ವರ್ಷಗಳ ಬಳಿಕ ಸೇಡು ತೀರಿಸಿಕೊಳ್ಳಲಾಗಿದೆ. ಕೊಲೆಗೈದ ಆರೋಪಿ ಈರಯ್ಯ ಮಠಪತಿ ಪೊಲೀಸರಿಗೆ ಶರಣಾಗತಿಯಾಗಿದ್ದಾನೆ. ಕೊಲೆ ಮಾಡಿ ತಾನೇ ಪೊಲೀಸರಿಗೆ ಮಾಹಿತಿ ನೀಡಿ ಈಗ ಪೊಲೀಸ್ ವಶದಲ್ಲಿದ್ದಾನೆ ಕೊಲೆ ಆರೋಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.